ವಿಜಯನಗರ ಜಿಲ್ಲೆಯ ಸಾರ್ವಜನಿಕರೇ ಗಮನಿಸಿ, ನಿಮ್ಮ ವೋಟರ್ ಐಡಿಯಲ್ಲಿ ಏನಾದರೂ ತಿದ್ದುಪಡಿ ಇದೆ ಅಥವಾ ಹೊಸದಾಗಿ ಹೆಸರು ಸೇರಿಸಬೇಕೇ? ಹಾಗಿದ್ದರೆ ನಿಮಗೊಂದು ಪ್ರಮುಖ ಸುದ್ದಿ ಇಲ್ಲಿದೆ. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಸದ್ಯ ಪ್ರಗತಿಯಲ್ಲಿದೆ. ಹೌದು, ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತಿದ್ದು, ಈ ಕುರಿತು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಅವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಹತ್ವದ ಪತ್ರಿಕಾಗೋಷ್ಠಿ ನಡೆಸಿದರು. ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು, ತೆಗೆದುಹಾಕಲು ಅಥವಾ ಪ್ರೋಜಿನಿ ಮ್ಯಾಪಿಂಗ್ ಮಾಡಲು ಜೂನ್ 16ರವರೆಗೆ ಮಾತ್ರ ಕೊನೆಯ ಅವಕಾಶ ಇರಲಿದೆ. ಆನಂತರ ಪೋರ್ಟಲ್ ಫ್ರೀಸ್ ಆಗಲಿದ್ದು, ಯಾವುದೇ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಎಂದು ಡಿಸಿ ಹೇಳಿದ್ದಾರೆ. ಇನ್ನು ಈ ಪ್ರಕ್ರಿಯೆಯ ಪ್ರಮುಖ ದಿನಾಂಕಗಳನ್ನು ನೋಡುವುದಾದರೆ, ಜೂನ್ 20ರಿಂದ 29ರವರೆಗೆ BLO ಅಧಿಕಾರಿಗಳಿಗೆ ತರಬೇತಿ ನಡೆಯಲಿದೆ. ಜೂನ್ 30ರಿಂದ ಜುಲೈ 29ರವರೆಗೆ BLOಗಳು ನಿಮ್ಮ ಮನೆಗೆ ಒಟ್ಟು 3 ಬಾರಿ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ತದನಂತರ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದ್ದು, ಆಕ್ಷೇಪಣೆಗಳಿದ್ದರೆ ಸೆಪ್ಟೆಂಬರ್ 4ರವರೆಗೆ ಸಲ್ಲಿಸಬಹುದು. ಅಂತಿಮವಾಗಿ ಅಕ್ಟೋಬರ್ 7ರಂದು ಚುನಾವಣಾ ಆಯೋಗವು ಅಂತಿಮ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಲಿದೆ. ಪ್ರಸ್ತುತ ನಮ್ಮ ವಿಜಯನಗರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 1234 ಮತಗಟ್ಟೆಗಳಿದ್ದು, ಒಟ್ಟು 11,42,861 ಮತದಾರರಿದ್ದಾರೆ. ಇದರಲ್ಲಿ 5,65,999 ಪುರುಷರು, 5,76,735 ಮಹಿಳೆಯರು ಹಾಗೂ 127 ಇತರ ಮತದಾರರಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಸಾರ್ವಜನಿಕರು ಯಾವುದೇ ಗೊಂದಲಗಳಿಗೆ ಕಿವಿಗೊಡದೆ ಈ ವಿಶೇಷ ಪರಿಷ್ಕರಣೆಯ ಸದುಪಯೋಗ ಪಡೆದುಕೊಳ್ಳಿ ಎಂದು ಜಿಲ್ಲಾಡಳಿತ ಮನವಿ ಮಾಡಿದೆ. ನಿಮ್ಮ ವೋಟರ್ ಐಡಿ ಕೆಲಸಗಳನ್ನು ಜೂನ್ 16ರ ಒಳಗಾಗಿ ಮುಗಿಸಿಕೊಳ್ಳಿ. ಅವಕಾಶ ಇರೋದು 5/8/26ರಿಂದ 4/9/26ರವರೆಗೆ. ಆಕ್ಷೇಪಣೆಗಳ ವಿಚಾರಣೆ ಮತ್ತು ವಿಲೇವಾರಿ 5/8/26ರಿಂದ 3/10/26ರವರೆಗೆ ಇರುತ್ತೆ. ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ 7/10/26ರವರೆಗೆ. 7/10/26ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಆಗುತ್ತೆ. ಅರ್ಹ ಮತದಾರನಷ್ಟೇ ಮತದಾರರ ಪಟ್ಟಿಯಲ್ಲಿ ಉಳಿಸುವುದು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಮೂಲ ಉದ್ದೇಶ ಆಗಿರುತ್ತದೆ. ಅರ್ಹರನ್ನಷ್ಟೇ ಗುರುತಿಸುವ ರೀತಿಯಲ್ಲಿ SIR ಪ್ರಕ್ರಿಯೆಯನ್ನು ಆಯೋಗದಿಂದ ರೂಪಿಸಲಾಗಿದ್ದು, ಅದು ಸಂಪೂರ್ಣವಾಗಿ ನಿಯಮಬದ್ಧವಾಗಿ ನಡೆಯುತ್ತದೆ. ಪ್ರಕ್ರಿಯೆ ಅಂತಿಮಗೊಂಡಾಗ ಅರ್ಹ ಮತದಾರರಷ್ಟೇ ಉಳಿಯುತ್ತಾರೆ, ಅನರ್ಹರು ಅಲ್ಲ ಎಂಬುದನ್ನು ಸ್ಪಷ್ಟಪಡಿಸಲಾಗಿರುತ್ತದೆ. ಸೊ ಇಲ್ಲಿ ಮೇನ್ ಉದ್ದೇಶ ಏನು ಅಂದ್ರೆ, ಯಾರು ಇನ್ಎಲಿಜಿಬಲ್ ಇದ್ದಾರೆ ಅವರು ಈ ಪಟ್ಟಿಯಲ್ಲಿ ಬರೋದಿಲ್ಲ, ಅವ್ರನ್ನ ಕೈ ಬಿಡಬೇಕಾಗತ್ತೆ. ಎಲಿಜಿಬಲ್ ಯಾರಿದ್ದಾರೆ ಅವರು ಕೈ ಬಿಡಬಾರದು, ಅವರು ಪಟ್ಟಿಯಲ್ಲಿ ಬರಬೇಕು ಅನ್ನೋದು ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನ ಒಂದು ಉದ್ದೇಶ ಆಗಿರುತ್ತದೆ. 2002 ಕೊನೆಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಕಿಯ ಅಂಶ ಈ ಕೆಳಗಿನಂತಿದೆ. ಲಾಸ್ಟ್ ನಮ್ದು ಏನ್ SIR ಆಗಿತ್ತು ಅದು 2002ನೇ ಇಸ್ವಿಯಲ್ಲಿ ಆಗಿತ್ತು. ಇಲ್ಲಿ 5 ವಿಧಾನಸಭಾ ಕ್ಷೇತ್ರದ ಒಟ್ಟು ಮತದಾರರು ಈಗಾಗಲೇ 2002ರ ಮತದಾರರ ಪಟ್ಟಿಯಲ್ಲಿ ಇರುವ ಮತದಾರರ ಹೆಸರುಗಳನ್ನು 2025ರ ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರಿಗೆ ಜೋಡಣೆ ಮಾಡಲಾದ ವಿವರಣೆ ಈ ಕೆಳಗಿನಂತೆ ಇದೆ. ಸೊ ಇದೆಲ್ಲ ಮೊನ್ನೆ ನಮಗೆ ರೀಸೆಂಟ್ ಆಗಿ ಆಯ್ತು. ಅದ್ರ ಪ್ರಕಾರ ನಮ್ಮ 1/6/26ರಲ್ಲಿ ಮ್ಯಾಪಿಂಗ್ ಮಾಡಿದ್ವಿ. ನಾವು 2002 ಇಟ್ಕೊಂಡು ಮತ್ತೆ 2025 ಎಲೆಕ್ಟ್ರಲ್ ರೋಲ್ ಇಟ್ಕೊಂಡು ಮ್ಯಾಪಿಂಗ್ ಮಾಡಿದಾಗ ನಮ್ಮ ಟೋಟಲ್ ಎಲೆಕ್ಟರ್ಸ್ ಎಷ್ಟಿದ್ರು 25ಕ್ಕೆ ಏನೇನಾಯ್ತು ಅಂತ ಅದು ಡೀಟೇಲ್ಸ್ ಇದೆ. ಸೊ ಓವರಾಲ್ ನಾನು ಡಿಸ್ಟ್ರಿಕ್ಟ್ ಹೇಳ್ಬೇಕಾದ್ರೆ ಟೋಟಲ್ ಒಟ್ಟು ಎಲೆಕ್ಟರ್ಸ್ ಇನ್ 2025 11,42,844. Electors counts having age, cut-off age 38 and above ಇರುವಂಥದ್ದು 5,82,490. BLO ಮ್ಯಾಪ್ ಎಲೆಕ್ಟರ್ಸ್, BLOಗಳು ಯಾರನ್ನ ಮ್ಯಾಪ್ ಮಾಡಿದ್ದಾರೆ, ಎಷ್ಟು ಸಂಖ್ಯೆ ಮತದಾರನ ಮ್ಯಾಪ್ ಮಾಡಿದ್ದಾರೆ, 4,41,403. ಟೋಟಲ್ ಮ್ಯಾಪ್ಡ್ 4,41,403. ಸೊ ಪರ್ಸೆಂಟೇಜ್ ಆಫ್ ಮ್ಯಾಪ್ ಎಷ್ಟಾಗಿದೆ ಅಂದರೆ 75.78. ಸೊ ಎಲೆಕ್ಟರ್ ಕೌಂಟ್ ವಿತ್ ಏಜ್ ಬಿಲೋ 38 ವಯಸ್ಸಿಗಿಂತ ಕಡಿಮೆ ಇರುವಂಥ ವೋಟರ್ಸ್ ಮ್ಯಾಪಿಂಗ್ ಆಗಿರುವಂಥದ್ದು 5,60,354. ಅದರಲ್ಲಿ ಪ್ರೋಜನಿ 6,16,774. ಅದರಲ್ಲಿ ಆ ಪ್ರೋಜನಿ ಮ್ಯಾಪ್ ಮಾಡಿದಂಥ ಪರ್ಸೆಂಟೇಜು
110 100ಕ್ಕೆ ಮೀರಿ ಆಗಿದೆ. ಸೊ ಟೋಟಲ್ ಮ್ಯಾಪ್ ಎಲೆಕ್ಟ್ರಾನ್ಸ್ ಇನ್ಕ್ಲೂಡಿಂಗ್ ಕ್ಲೋಜರಿ ಮ್ಯಾಪಿಂಗ್ ಎಷ್ಟಾಗಿದೆ ಅಂದರೆ 10,58,177. ಸೊ ಟೋಟಲ್ ಪರ್ಸೆಂಟೇಜ್ ನಮ್ದಾಗಿರೋದು ಇಡೀ ರಾಜ್ಯದಲ್ಲಿ 89 ಆಗಿದೆ. ನಾವು ನಮ್ಮ ವಿಜಯನಗರ ಜಿಲ್ಲೆ 92.59% ಮಾಡಿದ್ದೀವಿ. ಸೊ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ ಏನು ಅಂದರೆ, ನಾನು ಈಗಾಗಲೇ ಹೇಳಿರೋ ಹಾಗೆ ಎಲಿಜಿಬಲ್ ಇರೋದು ಮಿಸ್ ಆಗಬಾರ್ದು, ಇನ್ಎಲಿಜಿಬಲ್ ಲಿಸ್ಟಲ್ಲಿ ಇರಬಾರ್ದು. ಸೊ ಅರ್ಹ ಮತದಾರರಷ್ಟೇ ಮತದಾರರ ಪಟ್ಟಿಯಲ್ಲಿ ಉಳಿಸುವುದು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮೂಲ ಉದ್ದೇಶ. ಸೊ ಇದಾಗಲೇ ಹೇಳಿದ್ದೀನಿ. ಮತದಾರರ ಪಟ್ಟಿಯ ಸಿದ್ಧಪಡಿಸುವಿಕೆಯು ಮತದಾರರ ಪಟ್ಟಿಯಲ್ಲಿ ಎಲ್ಲ ಅರ್ಹ ನಾಗರಿಕರು ಸೇರ್ಪಡೆಗೊಂಡಿರುವುದನ್ನು ಮತ್ತು ಅಂತಹ ಯಾರೇ ಅರ್ಹ ನಾಗರಿಕರನ್ನು ಮತದಾರರ ಪಟ್ಟಿಯಿಂದ ಹೊರಗಿಡುವುದನ್ನು ಖಾತ್ರಿಪಡಿಸಬೇಕಾಗಿರುವುದರಿಂದ ಭಾರತದ ನಾಗರಿಕನಾಗಿರುವ ಮತ್ತು ಅರ್ಹತಾ ದಿನಾಂಕದಂದು 18 ವರ್ಷ ವಯಸ್ಸಿಗಿಂತ ಕಡಿಮೆ ಇಲ್ಲದವನಾಗಿರುವ ಮತ್ತು ಯಾವುದೇ ಕಾನೂನಿನ ಮೇರೆಗೆ ಅನ್ಯತಾ ಅನರ್ಹನಾಗಿಲ್ಲದ ಪ್ರತಿಯೊಬ್ಬ ವ್ಯಕ್ತಿಯು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಲು ಹಕ್ಕುಳ್ಳವನಾಗಿರುತ್ತಾನೆಂದು ಜಿಲ್ಲೆಯ ಎಲ್ಲ ಮತದಾರರಿಗೂ ಸಾರ್ವತ್ರಿಕವಾಗಿ ಅನ್ವಯವಾಗುವ ಅರ್ಹತೆ. ಈ ಅರ್ಹತೆಗಳು ಇಲ್ಲದವರು ಮತದಾರರ ಪಟ್ಟಿಯಲ್ಲಿ ಇರುವುದಿಲ್ಲ. ಈ ಶುಡ್ ಬಿ ಅ ಸಿಟಿಸನ್ ಆಫ್, ನಮ್ಮ ಭಾರತೀಯ ಪ್ರಜೆ ಆಗಿರಬೇಕು. ಪ್ರಜೆ ಆಗಿದ್ದಲ್ಲಿ ಮಾತ್ರ ಅವನು ಅರ್ಹತೆ ಇರುತ್ತೆ. ಅವನು ಕಾನೂನು ಪ್ರಕಾರ ಏನಾದರೂ ಅವನ ಮೇಲೆ ಸೀರಿಯಸ್ ಆದ ಇಶ್ಯೂ ಇದ್ದರೆ ಅವನು ಅರ್ಹನಾಗಿರುವುದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇದರಲ್ಲಿ ಇನ್ನೊಂದು ಹೇಳ್ತಾರೆ, ಆಧಾರ್ ಇಸ್ ಜಸ್ಟ್ ಅನ್ ID ಅಷ್ಟೇ. ಅದನ್ನು ನಾವು ನಮ್ಮ ಭಾರತೀಯ ಪ್ರಜೆ ಅನ್ನೋದಕ್ಕೆ ಅದು ಯಾವುದೇ ಒಂದು ಮಾನದಂಡವಾಗಿ ತೆಗೆದುಕೊಳ್ಳಲಾಗಲ್ಲ. ಸೊ ನಮಗಿಲ್ಲಿ 12 ಮಾನದಂಡಗಳು ಕೊಟ್ಟಿದ್ದಾರೆ. ಆ ಮಾನದಂಡಗಳಲ್ಲಿ 12ರಲ್ಲಿ ಆ ಮಾನದಂಡಗಳನ್ನು ಮಾತ್ರ ನಾವು ತೆಗೆದುಕೊಂಡು ಅವ್ರನ್ನ ಅರ್ಹತೆಯನ್ನು ನಾವು ಗುರುತಿಸೋದಕ್ಕೆ ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಇರುವಂಥ ಡಾಕ್ಯುಮೆಂಟ್. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.